ಪಾಪ ಶೌರ್ಯನ್ ಕೆಲ್ಸ ಹೋಗಿ ಖಾಲಿಯಾಗಿ ಮನೇಲಿ ಕೂತ್ಕೊಂಡ್ರು, ನೀನು ಆ ಲೆವೆಲಲ್ಲಿ ಕೆಲ್ಸ ಸಂಪಾದಿಸಿದ್ಯಾ. ಈ ತರ ಮಾತಾಡೋದನ್ನ ಬಿಡು. ಅಯ್ಯೋ, ಇವಾಗ ನಾನೇನಂದೇರಿ? ಬಾಯ್ ಮುಚ್ಚೆ. ಚಿನ್ನಿ, ಕಲ್ಯಾಣಿ ಕೆಲಸ ಸಿಕ್ತು ಅಂತ ಸಂತೋಷ ಪಡ್ತಿದ್ರೆ ಮಧ್ಯದಲ್ಲಿ ನಿಮ್ ಜಗಳ ಏನು? ಆಫೀಸರ್, ನೀವು ಎಂಕರೇಜ್ ಮಾಡಿದ್ರಿಂದಾನೇ ನಾನು ಈ ಕೆಲಸನ ಪಡೆಯೋದಕ್ಕಾಗಿದ್ದು. ಆದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಕಂಡೀಷನ್ ಇದೆ. ಅದಕ್ಕೆ ಅಂತ ಹಾಫ್ ಡೇ ಜಾಬ್ ಮಾಡ್ತಿದ್ದೀನಿ. ನೀವು ಒಪ್ಕೊಂಡ್ರೆ ಮಿಕ್ಕಿದ ಹಾಫ್ ಡೇ ಕಾಲೇಜಿಗೆ ಹೋಗಿ ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ. ನೀನ್ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಶೌರ್ಯ ಯಾಕಮ್ಮ ಬೇಡ ಅಂತಾನೆ? ಆ ಮಾತನ್ನ ನನ್ನ ಮಗ ಹೇಳಿರು. ಹೇಳಿ ಆಫೀಸರ್, ನಿಮಗೆ ಓಕೆ ಅಂದ್ರೆ ಒಂದ್ ಕಡೆ ಜಾಬ್, ಇನ್ನೊಂದ್ ಕಡೆ ಡಿಗ್ರಿ ಎರಡೂ ಮಾಡ್ತೀನಿ. ಹೇಗೆ ಹೇಳ್ತಾನೆ ಓಕೆ ಅಂತ? ಹಾ, ಯಾಕೋ ಏನು ಮಾತಾಡ್ತಾ ಇಲ್ಲ? ಅಷ್ಟಕ್ಕೂ ಕೆಲ್ಸಕ್ಕೆ ಹೋಗೋದೇ ತಪ್ಪು ಅಂದ್ರೆ ಇನ್ನೊಂದ್ ಕಡೆ ಕಾಲೇಜಿಗೆ ಬೇರೆ ಹೋಗ್ತಾಳಂತೇಳು. ಅಗತ್ಯ ಇಲ್ಲ ಅಂತ ಹೇಳೋ. ಬೇಡ ಅಂತ ಹೇಗೆ ಹೇಳೋಕ್ಕಾಗತ್ತಮ್ಮ? ಅವಳು ಡಿಗ್ರಿ ಮಧ್ಯದಲ್ಲೇ ನಿಂತು ಹೋಗಿದ್ದಕ್ಕೆ ನಾನು ಕೂಡ ಒಂದು ರೀತಿ ಕಾರಣನೇ ಅಲ್ವಾ? ಓದ್ತಿರೋ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಅವಳು ಓದ್ದೇ ಇರೋ ಹಾಗೆ ಮಾಡಿದೆ. ಇದು ಶೌರ್ಯ ಅಂದ್ರೆ ತನ್ನಿಂದ ಕಲ್ಯಾಣಿಗೆ ನಷ್ಟ ಆಗಿದೆ ಅಂತ ಅರ್ಥ ಮಾಡ್ಕೊಂಡಿರೋದಕ್ಕೆ ಬೇಡ ಅನ್ನೋದಕ್ಕಾಗ್ತಿಲ್ಲ. ಎರಡು ಪಡ್ಕೊಂಡಿದ್ಯಾ, ಆ ಕಡೆ ಉದ್ಯೋಗ, ಈ ಕಡೆ ಓದು. ಇನ್ನು ಕಲ್ಯಾಣಿಗೆ ಒಂದು ಕ್ಷಣ ಕೂಡ ಟೈಮ್ ಸಿಗಲ್ಲ ಅಂತಾಯ್ತು. ಹೌದು, ಅವಳಿಗೆ ಒಂದು ಕ್ಷಣನೂ ಟೈಮ್ ಇರಲ್ಲ. ನಾವು ಮನೇಲಿ ಪಾತ್ರೆ ತೊಳಿತಾ ಖಾಲಿಯಾಗಿ ಕೂತಿರ್ತೀವಿ. ಯಾವತ್ತೂ ಇಲ್ಲಿರೋ ಅವಕಾಶ ಬಂದಿದೆ ದಮಯಂತಿ. ಆ ಕೆಲಸ ಎಲ್ಲ ಮಾಡಿ ತುಂಬಾ ಸ್ಲಿಮ್ ಆಗ್ಬೋದು ನೋಡು. ಒಟ್ನಲ್ಲಿ ಒಂದು ಒಳ್ಳೆ ಜಾಬ್ನ ಸಂಪಾದಿಸ್ಕೊಂಡ್ಬಿಟ್ಟೆ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಅಮ್ಮ. ಜಾಬ್ ಏನೋ ಬಂತು ಓಕೆ, ಆದ್ರೆ ಕಾಲೇಜಿಗೆ ಹೋಗ್ಬೇಕು ಅಂದ್ರೆ ಫೀಸ್ ಕಟ್ಬೇಕು. ಹೇಗಮ್ಮ? ಫೀಸ್ ತಾನೇ ಅಮ್ಮ, ನಾನಿದ್ದೀನಲ್ವಾ, ನಾನ್ ಕಟ್ತೀನಿ. ಇದೆ ಈ ದಾನ ಧರ್ಮನೇ ಬೇಡ ಅಂತ ಹೇಳಿದ್ದು. ನೀವು ಫೀಸ್ ಕಟ್ಟಿ ಇವಳನ್ನ ಓದಿಸಿ ನನ್ನ ಮಗ ಕೈಲಾಗದೆ ಇರೋನು ಅಂತ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನೇ ಇದು? ಯಾರೋ ಬೇರೆಯವ್ರ ಜೊತೆ ಮಾತಾಡ್ದಾಗ ಮಾತಾಡ್ತಿದ್ಯಲ್ಲ, ಯಾಕೆ? ದುಡ್ಡಿನ ಮುಂದೆ ನಮ್ಮವರು ಕೂಡ ಬೇರೆಯವರೇ ಆಗೋಗ್ತಾರಮ್ಮ. ಆದ್ರೂ ನನ್ ಸೊಸೆಗೆ ನೀ ಫೀಸ್ ಕಟ್ಟೋದ್ ಯಾಕೆ? ಅತ್ತೆ ಪ್ಲೀಸ್ ಅತ್ತೆ, ಕಟ್ಟೋದಕ್ ಬಿಡಿ. ಅಗತ್ಯ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಯಾರ್ ದಯಾ ದಾಕ್ಷಿಣ್ಯನಲ್ಲೂ ನೀನ್ ಓದೋ ಅಗತ್ಯ ಇಲ್ಲ. ಹೋಗ್ಲಿ, ನೀನ್ ಕಟ್ಟು. ನಾನು ಕಟ್ಟಲ್ಲ.
ನಮ್ಮಮ್ಮ ಕಟ್ಟೋದಕ್ಕೂ ನಾನು ಬಿಡಲ್ಲ. ಅಮ್ಮ, ನಾನು ಬೇಡ ಅಂದಮೇಲೂ ನೀವೇನಾದ್ರೂ ಫೀಸ್ ಕಟ್ಟಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಫೀಸ್ ಎಷ್ಟಾಗುತ್ತಮ್ಮ? 50,000 ಕಟ್ಬೇಕಮ್ಮ. $50,000? ಸರಿ ಬಿಡಮ್ಮ, ನೀನ್ ಅನ್ಕೊಂಡ ಹಾಗೆ ಎಲ್ಲ ನಡೆಯುತ್ತೆ, ಯೋಚನೆ ಮಾಡ್ಬೇಡ. ಅತ್ತೆ ಹಾಗೆ ಹೇಳ್ತಿರುವಾಗ ಹೇಗಾಗುತ್ತಮ್ಮ? ನಿಮ್ಮತ್ತೆ ಕೆಲಸ ಸಿಗಲ್ಲ ಅಂತ ಹೇಳಿದ್ಲು, ಸಿಗ್ತಾ ಇಲ್ವಾ? ಅವಳೇನೋ ಮಹಾ ತಪಸ್ವಿನಿ ಹಾಗೆ ಶಪಿಸ್ತಾ ಇರ್ತಾಳೆ. ಅವಳಿಗೆ ಎಲ್ಲ ರಿವರ್ಸ್ ಆಗತ್ತೆ ಬಿಡು. ಅವಳ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಮ್ಮ. ಏನಮ್ಮ ಯೋಚನೆ ಮಾಡ್ತಿದೀಯಾ? ದಮಯಂತಿ ಅವಳಮ್ಮನ ದುಡ್ಡಲ್ಲಿ ಫೀಸ್ ಕಟ್ಟೋದು ಬೇಡ ಅಂತ ಹೇಳಿದ್ಲೆ ಹೊರತು ಈ ಅಮ್ಮನ ದುಡ್ಡಲ್ಲಿ ಅಲ್ವಲ್ಲ. 50,000ನ ಹೇಗೆ ಅರೇಂಜ್ ಮಾಡ್ತೀಯಮ್ಮ? ಹೇಗ್ ಕಟ್ಟೋದು ಅಂತ ಯೋಚನೆ ಮಾಡ್ದೆ. ಫಿಕ್ಸ್ಡ್ ಡೆಪಾಸಿಟ್ ಬಾಂಡ್ ಇದೆಯಲ್ಲ, ಅದನ್ನ ಮಾರಿ ಕಟ್ಬಿಡ್ತೀನಿ. ಅಮ್ಮ, ನಿನ್ಗೋಸ್ಕರ ಇಟ್ಕೊಂಡಿದ್ದ ದುಡ್ಡನ್ನ ಖರ್ಚು ಮಾಡ್ತೀಯಾ? ನೀನು ನಾನು ಒಂದೇ ಅಲ್ವಮ್ಮ. ನಿನ್ನ ಒಳ್ಳೇದಕ್ಕೆ ಸಹಾಯ ಆಗ್ಲಿಲ್ಲ ಅಂದ್ರೆ ಆ ದುಡ್ಡಿದ್ದು ತಾನೇ ಏನ್ ಪ್ರಯೋಜನ? ಯಾವುದನ್ನು ಮಧ್ಯದಲ್ಲಿ ಬಿಡಬಾರ್ದು ಅಲ್ವೇನಮ್ಮ? ಕಲ್ಯಾಣಿ ಓದನ್ನ ಬಿಟ್ಟಿದ್ದು ನನಗೋಸ್ಕರ. ಓದ್ಕೊಳ್ಳಿ ಬಿಡಮ್ಮ. ಫೀಸ್ ತಾನೇ ಅಮ್ಮ, ನಾನಿದ್ದೀನಲ್ವಾ, ನಾನು ಕಟ್ತೀನಿ. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದಾರೆ ನನ್ನ ಬಗ್ಗೆ? ಹೊಸದಾಗಿ ಅನ್ಕೊಳ್ಳೋದೇನಿದೆ? ನಾನು ಹೆಂಡತಿ ಅನ್ಕೋತೀನಿ, ಇಲ್ಲ ಅಂದ್ರೆ ಬದುಕೋಕ್ ಬಿಡ್ತೀನೋ? ನಾನು ಮಾತಾಡ್ತಾ ಇರೋದು ಶೌರ್ಯನ್ ಬಗ್ಗೆ. ಓ, ಅವನ್ ಬಗ್ಗೆನಾ? ಅವನೇನ್ ಅನ್ಕೋತಿದ್ದಾನಂತ ನನ್ಗೆ ಗೊತ್ತಾಗ್ಬೇಕು ಹೇಳು. ಆ ಕಲ್ಯಾಣಿ ಕೆಲ್ಸಕ್ಕೆ ಹೋಗೋದೇ ಬೇಡ ಅಂತ ನಾನ್ ಹೇಳ್ತಾ ಇದ್ರೆ ಕಾಲೇಜ್ ಹೋಗೋದಕ್ಕೂ ಒಪ್ಕೋತಾ ಇದ್ದಾನಲ್ಲ ಅವನು. ಎಲ್ರು ನನ್ನ ಹಾಗಿರಲ್ಲ ಅಲ್ವಾ ದಮ್ಮು? ನೀನಂದಾಗೆ ರೋಷ ಪೌರುಷ ಇಲ್ದೇನೆ ಅವನ ಹೆಂಡತಿ ಹೇಗಿರ್ಬೇಕು ಅನ್ನೋದು ಅವನ ಇಷ್ಟ ಅಲ್ವಾ? ಸಾಕ್ ನಿಲ್ಲಿಸ್ರಿ. ಅವಳು ಇಷ್ಟಕ್ಕೆ ಅವಳನ್ನ ಆಡೋದಕ್ ಬಿಟ್ಬಿಟ್ರೆ ತಲೆ ಮೇಲೆ ಕೂತ್ಕೊಂಡು ಕುಣಿತಾಳಷ್ಟೇ. ನೀನ್ ಮಾತ್ರ ನೆಲದ ಮೇಲೆ ಕೂತ್ಕೋತಾ ಇದ್ಯಾ. ಏನಂದ್ರಿ? ಅಯ್ಯೋ, ನಿನ್ ನೋವೇನು ಅಂತ ಕೇಳ್ತಾ ಇದ್ದೀನಿ. ಇದಕ್ಕೆ ಅವನಿಗೆ ಪೂಜೆ ಮಾಡಿಸ್ಬೇಕು ಅಂತ ನಾನು ಬಡ್ಕೋತಿರೋದು. ಅವಳನ್ನ ಹೀಗೆ ಬಿಟ್ರೆ ಉದ್ಯೋಗ ಕಾಲೇಜು ಅಂತ ಮನೇಲಿ ಇರ್ತಾಳ ಅವಳು. ಜೊತೆಗೆ ಕಾಲೇಜು ಅಂದ್ರೆ ಸುಮ್ನೆನಾ? ಫೀಸ್ ಎಷ್ಟಿರತ್ತೋ ಏನೋ. ಬರ್ಲಿ, ಇವತ್ತು ಅವನಿಗೆ ಮಾಡ್ತೀನಿ. ಏನ್ ನೀನ್ ಮಾಡೋದು? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ನಿನ್ನಂತವ್ರನ್ನ ನೋಡೇ ಹೇಳಿರ್ತಾರ ಬಿಡು. ಗಂಡನ್ ಮರ್ಯಾದೆ ಉಳಿಸ್ಬೇಕು, ಯಾರ ಮೇಲೂ ಆಧಾರ ಪಡ್ದೇನೆ ತನ್ನ ಅತ್ತೆ ಮನೆ ಅಗತ್ಯಗಳನ್ನ ತೀರ್ಸ್ಬೇಕು ಅಂತ ಆ ಹುಡುಗಿ ಕಷ್ಟ ಪಡ್ತಾ ಇದ್ರೆ ಅದನ್ನ ಮೆಚ್ಕೊಳ್ಳೋದ್ ಬಿಟ್ಟು ಅವಳ ಮೇಲೆ ಕೋಪ ಮಾಡ್ಕೋತಾ ಇದೆಯಲ್ಲ. ಏನು ಜಾಸ್ತಿ ಮಾತಾಡ್ತಿದ್ದೀರಾ? ನಿನ್ನ ಮಾತಿ ಕೋಪನೇ ಅಲ್ಲ. ನೀನಂದ ರೋಷ ಪೌರುಷ ಇರೋ ಗಂಡಸೆ ಆದ್ರೆ ಏಟ್ ಕೂಡ ಬೀಳ್ತದೆ. ಸರಿ, ಆ ಹುಡುಗಿ ಕೆಲಸ ಮಾಡೋಕ್ ನೀನ್ ಬಿಡಲ್ಲ. ನೀನ್ ಮಾಡು, ನೀನ್ ಮಾಡಿ ಈ ಕುಟುಂಬನ ಪೋಷಣೆ ಮಾಡು. ನಾನಾ? ಅದು ಮಾತ್ರ ನಿನ್ ಕೈಲಾಗಲ್ಲ. ಎಲ್ರ ಮೇಲೆ ಎಗರಾಡೋದೊಂದು ಬಿಟ್ಟು. ಅಲ್ಲಿ ಅವನಿಗೆ ಕೆಲಸ ಇಲ್ಲ, ಇಲ್ಲಿ ನಾನು ವ್ಯಾಪಾರಕ್ಕೆ ಬಂಡವಾಳ ಹಾಕಿ ಈ ಕೊರೋನಾ ಟೈಮಲ್ಲಿ ಗಾಳಿಯಲ್ಲಿ ದೀಪದ ಹಾಗೆ ಹಾಕಿದ ಬಂಡವಾಳ ವಾಪಸ್ ಬರುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀನಿ. ಇಂಥ ಟೈಮಲ್ಲಿ ಮನೆ ನಡಿಬೇಕು ಅಂದ್ರೆ ಯಾರೋ ಒಬ್ರು ಧೈರ್ಯ ಮಾಡಿ ಹೊಸಲು ದಾಟ್ಲೇಬೇಕು. ನಾವು ಮಾತ್ರ ಮರ್ಯಾದೆಯನ್ನು ಮಾಸ್ಕ್ ಹಾಕೊಂಡು ಕತ್ಲೆಯಿಂದ ಬೆಳಕಿನ ಕಡೆ ಹೋಗೋದೇ ಇಲ್ಲ. ಧೈರ್ಯ ಮಾಡಿ ಕಲ್ಯಾಣಿ ಹೆಜ್ಜೆನ ಮುಂದೆ ಇಟ್ಟಿದ್ದಾಳೆ. ಖಂಡಿತ ಈ ಮನೆ ಮರ್ಯಾದೆನ ಕಾಪಾಡ್ತಾಳೆ. ದಯವಿಟ್ಟು ಆ ಬೆಳಕಿಗೆ ಅಡ್ಡಿ ಮಾಡೋ ಪ್ರಯತ್ನ ಮಾಡಬೇಡ. ಸುಟ್ಟು ಬೂದಿಯಾಗಿ ಆ ಕತ್ಲಲ್ಲೇ ಕರ್ಗ ಹೋಗ್ತೀಯಾ.
ಜಾಬ್ ಏನೋ ಬಂತು ಓಕೆ, ಆದ್ರೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ $50,000 ಕಟ್ಬೇಕಮ್ಮ. ನನ್ನ ಮಗಳನ್ನ ಇನ್ನೂ ಮುಂದಕ್ಕೆ ಓದಿಸ್ಬೇಕು. ಅವಳು ಅಂದ್ಕೊಂಡ ಹಾಗೇನೆ ಒಳ್ಳೆ ಸ್ಥಾನದಲ್ಲಿ ಅವಳನ್ನ ನಿಲ್ಲೋ ಹಾಗೆ ಮಾಡಬೇಕು. ಎಲ್ರ ಮುಂದೆನೂ ನನ್ನ ಕಲ್ಯಾಣಿ ತಲೆ ಎತ್ತಿ ನಿಲ್ಲಬೇಕು. ಅದಕ್ಕೆ ಏನೇನು ಮಾಡೋಕೆ ಸಾಧ್ಯನೋ ಅದೆಲ್ಲವನ್ನೂ ನಾನು ಮಾಡಬೇಕು. ನಾನು ಇವತ್ತೇ ಬ್ಯಾಂಕ್ಗೆ ಹೋಗಬೇಕು. ಬ್ಯಾಂಕ್ನವರೇ ಬಾಂಡ್ನ ತಗೊಳ್ತಾರಲ್ವಾ, ಅವರೇ ತಗೊಂಡ್ರೆ ಯೋಚನೆನೇ ಇಲ್ಲ. ಏನಮ್ಮ ಹುಡುಕ್ತಿದ್ದೀರಾ? ಏನಾದ್ರೂ ಕಾಣಿಸ್ತಿಲ್ವಾ? ಅದೆಲ್ಲ ಏನೂ ಇಲ್ಲ ಪಲ್ಲವಿ. ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲ ಕಾಣಿಸ್ತಾ ಇಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ. ನನಗೊಂದು ಚಿಕ್ಕ ಕೆಲಸ ಇದೆ, ಬಂದ್ಬಿಡ್ತೀನಿ ಈಗಲೇ. ಸರಿ ಅಮ್ಮ. ನನಗೆ ಗೊತ್ತು ಬಿಡಮ್ಮ, ಏನೋ ಒಂದು ಮಾಡಿ ನೀವು ಆ ಫೀಸ್ ಕಟ್ತೀರಾ ಅಂತ ನಂಗೆ ಗೊತ್ತು. ಪಾಪ ಮಗಳನ್ನ ಗೆಲ್ಲಿಸ್ಬೇಕು ಅಂತ ತುಂಬಾ ಕಷ್ಟಪಡ್ತಿದ್ದಾರೆ. ಅಯ್ಯೋ ಮರ್ತೇ ಹೋದ್ನಲ್ಲ, ಈ ವಿಷಯನ ಅಮ್ಮಂಗೆ ಸಂಪದಾಗೆ ಹೇಳ್ಬೇಕಲ್ವಾ? ಹೇಳಿ. ಮಗಳನ್ನ ಗೆಲ್ಲಿಸ್ಬೇಕು ಅಂತ ತಾಯಿ ಹೊರಟಿದ್ದಾಳೆ. ಅರ್ಥ ಆಗ್ಲಿಲ್ಲ. ಮಗಳು ಕಾಲೇಜಿಗೆ ಸೇರ್ತಿದ್ದಾಳೆ, ಫೀಸ್ ಕಟ್ಟಬೇಕು ಅಲ್ವಾ, ಅದಕ್ಕೆ ಆ ಅನುಪಮ ಅಮ್ಮ ಬ್ಯಾಂಕಿಗೆ ಹೊರಟಿದ್ದಾರೆ. ಹೇಗ್ ಮಾಡ್ತೀಯೋ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ಅನುಪಮ ಅಮ್ಮ ಬ್ಯಾಂಕಿಗೆ ಹೋಗ್ಬಾರ್ದು, ಕಾಲೇಜ್ ಫೀಸ್ ಕಟ್ಟಬಾರ್ದು. ಸರಿ, ನಾನು ನೋಡ್ಕೋತೀನಿ. ಕಂದ, ನಾಳೆಯಿಂದ ನಿಮ್ಮಮ್ಮ ಕಾಲೇಜಿಗೆ ಹೋಗ್ತಾಳೆ ಗೊತ್ತಾ? ಅದ್ರ ಜೊತೆ ಜಾಬ್ಗೂ ಹೋಗ್ತಾಳೆ. ಬೆಳಿಗ್ಗೆ ಕಾಲೇಜ್, ಮಧ್ಯಾಹ್ನ ಆಫೀಸ್, ಸಂಜೆ ನಿನ್ ಜೊತೆ ಆಟ. ಆದ್ರೆ ಒಂದೇ ಒಂದ್ ಬೇಜಾರು, ದಿನ ಪೂರ್ತಿ ಅಮ್ಮ ನಿನ್ನ ನೋಡ್ದೇನೆ ಇರ್ತಾಳೆ. ಅತ್ತಿಗೆ ಅತ್ತಿಗೆ, ಏನು ನೀವೇನೋ ಇಲ್ಲಿ ನೋವು ಪಡ್ತಿದ್ದೀರಾ, ಅಲ್ಲಿ ನಿಮ್ ಸೊಸೆ ಸಂತೋಷವಾಗಿ ಕುಣಿತಿದ್ದಾಳೆ. ಈಗಂತದ್ದೇನಾಯ್ತು? ಹೇಳಿದ್ರೆ ನಂಬಲ್ಲ ಅಲ್ವಾ? ಬನ್ನಿ, ಕಣ್ಣಾರೆ ನೀವೇ ನೋಡಿ, ಬನ್ನಿ. ಬನ್ನಿ ಅದ್ಕೆ. ನಾಳೆಯಿಂದ ಕಂಪ್ಲೀಟ್ ಮಾಡೋಕ್ ಆಗಲ್ವೇನೋ ಅನ್ಕೊಂಡಿದ್ದ ಡಿಗ್ರಿನ ಕಂಪ್ಲೀಟ್ ಮಾಡ್ತೀನಿ. ಹಾಗೆ ನಿನ್ ಖರ್ಚಿಗೆ, ಮನೆ ಖರ್ಚಿಗೆ ಹಣ ಸಂಪಾದಿಸ್ತೀನಿ. ಇನ್ಮೇಲೆ ಆಫೀಸರ್ ಜಾಬ್ ಹೋಯ್ತು ಅಂತ ಮನೇಲಿ ಯಾರು ಬೇಜಾರ್ ಮಾಡ್ಕೋಬಾರ್ದು. ನಾನು ಬೆಳಿಗ್ಗೆನೆ ಕಾಲೇಜಿಗೆ ಹೋಗ್ಬೇಕು. ಮತ್ತೆ ರಾತ್ರಿ ಮನೆಗೆ ಬರೋವರೆಗೂ ನೀನ್ ಯಾರ ಜೊತೆನೂ ತರಲೆ ಮಾಡ್ದೆ ಈ ತರ ಒಳ್ಳೆ ಮಗು ತರ ಮಲ್ಕೋಬೇಕು. ನಾನು ಡಿಗ್ರಿನ ಕಂಪ್ಲೀಟ್ ಮಾಡಿದ್ರೆ ಅಪ್ಪನ್ ತರ ಒಳ್ಳೆ ಕೆಲಸ ಮಾಡ್ಬೋದು. ನಾವೆಲ್ಲರೂ ಹ್ಯಾಪಿಯಾಗಿರ್ಬೋದು. ಮನೆಯಲ್ಲಿ ಎಂಥದೇ ಪರಿಸ್ಥಿತಿ ಬಂದ್ರು ನನಗ್ ಜಾಬ್ ಸಿಕ್ಕಿದ್ರೆ ಭಯ ಇರಲ್ಲ ಅಲ್ವಾ? ಅಷ್ಟೇ ಅಲ್ವಾ ಕಂದ?
ಅದೇನತ್ಗೆ ಸೊಸೆ ಖುಷಿನ ನೋಡಿ ಮಾತ್ ಬರ್ತಿಲ್ವಾ? ಮಾತು ಬರ್ದೇ ಇರೋಷ್ಟು ಕೋಪ ಬರ್ತಿದೆ. ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದಾಳ ಅವಳು? ಓದೋದು ಅಂದ್ರೆ ಏನ್ ಸುಮ್ನೆನಾ? ಮೊದ್ಲೇ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತಿದ್ರೆ ಈಗ ಓದೋದೊಳಗ ಅಗತ್ಯ ಇದ್ಯಾ? ಅವಳಿಗೆ ಯಾವಾಗ ಯಾವ ವಿಷಯದಲ್ಲಿ ನೋವಿದೆ ಅಂತ ಗಂಡನ್ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅಷ್ಟೇ ಅಲ್ದೇನೆ ಶೌರ್ಯ ಕೂಡ ಕಲ್ಯಾಣಿ ಏನ್ ಮಾಡಿದ್ರು ಒಂದ್ ಮಾತು ಅನ್ನಲ್ಲ. ಎಲ್ಲ ನನ್ ಕರ್ಮ. ಓದ್ತೀನಿ ಅಂತ ಅವಳೇನೋ ಕುಣಿತಿದ್ದಾಳೆ ಸರಿ, ಆದ್ರೆ ಅವಳು ಫೀಸು, ಪುಸ್ತಕ, ಹೋಗೋದಕ್ಕೆ ಬರೋದಕ್ಕೆ ಅಂತ ಎಷ್ಟು ಖರ್ಚಿರತ್ತೆ, ಅದನ್ನೆಲ್ಲ ಯಾರು ನೋಡ್ಕೋತಾರೆ? ಇನ್ಯಾರತ್ಗೆ ಸೊಸೆ ಆಗಿರೋದಕ್ಕೆ ನೀವೇ ನೋಡ್ಕೋಬೇಕು. ಏನೋ ಅದಕ್ಕೆ ನಿಮ್ ಸೊಸೆ ನಿಮ್ಮಿಷ್ಟ. ನಿಮ್ಗಿಲ್ದಿರೋ ನೋವು ನನ್ಗೆ ಯಾಕೆ? ಕಾಲೇಜಿಗೆ ಕಳಿಸ್ತಿರೋ ಕಾಲೇಶ್ವರಕ್ಕೆ ಕಳಿಸ್ತಿರೋ ನಿಮ್ಮಿಷ್ಟ. ನಮಸ್ತೆ ಮೇಡಮ್, ಹೇಳಿ. ಸ್ವಲ್ಪ ಹೊತ್ತಲ್ಲೇ ಅನುಪಮ ಅನ್ನೋ ನಿಮ್ ಕಸ್ಟಮರು ಬ್ಯಾಂಕ್ಗೆ ಬರ್ತಾರೆ. ಅವ್ರಿಗೆ ಅರ್ಜೆಂಟ್ ಆಗಿ ಅಮೌಂಟ್ ಬೇಕು ಅಂತಾರೆ. ಅಂದ್ರೆ ಕೊಟ್ಕೊಳ್ಸು ಅಂತೀರಾ? ಕೊಡು ಅಂತ ಹೇಳೋದಕ್ಕೆ ನಾನ್ ಯಾಕೆ ಫೋನ್ ಮಾಡ್ಲಿ? ಕೊಡಬೇಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿರೋದು. ಅವ್ರಿಗೆ ನಮ್ಮ ಬ್ಯಾಂಕಲ್ಲಿ ಬಾಂಡ್ಸ್ ಇದೆ ಮೇಡಮ್. ಏನಿದ್ಯೋ ಎಷ್ಟು ಬರುತ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗ್ ಬೇಕಾಗಿರೋದು ನೀವ್ ಅವಳಿಗೆ ಅಮೌಂಟ್ ಕೊಡದೇ ಇರೋದು. ಅವ್ರ ಅಮೌಂಟ್ ಅವ್ರಿಗೆ ಕೊಡದೇ ಇದ್ರೆ ಹೇಗೆ ಮೇಡಮ್? ನಿಮ್ ಹತ್ರ ಆ ಪುಸ್ತಕ ಈ ಪುಸ್ತಕ ಅಂತ ಏನೇನೋ ಇರುತ್ತಲ್ಲ, ದುಡ್ಡು ಕೊಡೋದನ್ನ ತಡೆಯೋದಕ್ಕೆ ಯಾವ್ದಾದ್ರು ರೂಲ್ಸ್ ಉಪಯೋಗಿಸಿ. ನನಗ್ ಬೇಕಾಗಿರೋದು ನೀವ್ ಅವಳಿಗೆ ದುಡ್ಡು ಕೊಡದೇ ಇರೋದು. ಸರಿ ಮೇಡಮ್. ಬರೀ ಕೈಯಲ್ಲಿ ವಾಪಸ್ ಹೋಗ್ಬೇಕು, ನೆನ್ಪಿಟ್ಕೊಳ್ಳಿ. ಓಕೆ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ನಿಮ್ ಬ್ಯಾಂಕಲ್ಲಿ ನನ್ನ ಫಿಕ್ಸೆಡ್ ಡೆಪಾಸಿಟ್ನ ಬಾಂಡ್ ಇದೆ. 1 ಲಕ್ಷ ರೂಪಾಯಿ ಬಾಂಡ್ನ ವಿತ್ಡ್ರಾ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾವಾಗ ಬೇಕಿತ್ತು ಮೇಡಮ್? ಯಾವತ್ತಿಗೂ ಅಲ್ಲ ಸರ್, ಈಗಲೇ ಬೇಕು. ಅದಕ್ಕೆ ಬಂದೆ ನಾನು. ಅಯ್ಯೋ, ಈಗಿಂದೀಗ್ಲೇ ಅಂದ್ರೆ ಆಗಲ್ಲ ಮೇಡಮ್. ಅದೇನ್ ಸರ್ ಹಾಗಂದ್ರೆ? ಯಾವಾಗ ಬೇಕೋ ಆವಾಗ ತಗೊಳ್ಬಹುದು ಅಂತ ಅಂದಿದ್ದಕ್ಕಲ್ವಾ ನಾನು ಈ ಬಾಂಡ್ನ ತಗೊಂಡಿದ್ದು. ರೂಲ್ಸ್ ಚೇಂಜ್ ಆಗಿದೆ ಮೇಡಮ್. 1 ತಿಂಗಳ ಮುಂಚೆನೆ ಇಂಟಿಮೇಷನ್ ಕೊಡಬೇಕು, ಆಗ್ಲೇ ಫಂಡ್ ರಿಲೀಸ್ ಆಗೋದು. ಅಂದ್ರೆ ನಾನು 1 ಮಂತ್ವರೆಗೂ ಕಾಯ್ಬೇಕಾ? ಮತ್ತೆ ರೂಲ್ಸ್ ಆಗಿದೆ ಮೇಡಮ್. ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ ಹೇಳಿ? ಆದ್ರೆ ನನಗೆ ಅಮೌಂಟ್ ತುಂಬಾ ಅರ್ಜೆಂಟ್ ಇದೆ ಸರ್, ಏನಾದ್ರೂ ಮಾಡಿ. ರೂಲ್ಸ್ಗೆ ವಿರುದ್ಧವಾಗಿ ನಾನೇನು ಮಾಡಕ್ಕಾಗಲ್ಲ ಮೇಡಮ್. ದುಡ್ಡು ನನಗೆ ತುಂಬಾ ಅರ್ಜೆಂಟ್ ಇದೆ ಸರ್. ಹೇಗೂ ಬಾಂಡ್ ಇದೆಯಲ್ಲ ಅನ್ನೋ ನಂಬಿಕೆಯಿಂದ ಇಲ್ಲಿಗೆ ಬಂದೆ ನಾನು. ನನ್ನ ಕೈಯಲ್ಲಿ ಆಗೋದಿದ್ರೆ ಮಾಡಬಹುದಿತ್ತು ಮೇಡಮ್. ಅವಕಾಶ ಇದ್ರೆ ಮಾಡ್ತಿದ್ನಲ್ವಾ? ಈಗ ಈ ಪೇಪರ್ಗೆ ಸೈನ್ ಮಾಡಿಬಿಟ್ಟು ಹೋಗಿ. ಏನಾದರೂ ಬೇಗ ಆಗೋದಿದ್ರೆ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸರಿ ಸರ್, ನಾನು ಬರ್ತೀನಿ. ಸಾರಿ ಮೇಡಮ್, ನಿಮ್ಮ ಅವಶ್ಯಕತೆಗೆ ಸ್ಪಂದಿಸಕ್ಕಾಗ್ಲಿಲ್ಲ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಏನಾಗಬೇಕಿತ್ತು ಮೇಡಮ್? ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು. ಇದನ್ನ ಅಡ ಇಟ್ಕೊಂಡು ನನಗೆ ದುಡ್ಡು ಕೊಡಿ. ಏನು ಅಡ ಇಡ್ತೀರಾ? ನನ್ನ ಹತ್ರ ಸ್ವಲ್ಪ ಬಂಗಾರ ಇದೆ, ಅದನ್ನೇ ಅಡವಿಟ್ಕೊಂಡು ದುಡ್ಡು ಕೊಡಿ. ಎಷ್ಟು ಬೇಕು ಮೇಡಮ್? ನನಗೆ 50,000 ಬೇಕಿತ್ತು. ಆ ಬಂಗಾರ ತೋರಿಸಿ ಮೇಡಮ್, ನೋಡಿ ಹೇಳ್ತೀನಿ.
ಇದಕ್ಕೆ 50,000 ಬರಲ್ಲ ಮೇಡಮ್. ನನಗೆ ದುಡ್ಡು ತುಂಬಾ ಅರ್ಜೆಂಟ್ ಇದೆ, ಏನಾದ್ರೂ ಮಾಡಿ. ಕಷ್ಟ ಮೇಡಮ್, ಇದಕ್ಕೆಲ್ಲ ಬರಲ್ಲ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್.